ಪ್ರಾಣೇಶ್ವರ ದೇವೇಂದ್ರ ಸಭೆಯಲ್ಲಿ ನಮ್ಮ ಊರು ಮತ್ತು ನಾಟ್ಯವನ್ನು ಬೈದರು ಸಹ ಆ ನಾಟ್ಯವನ್ನು ನೋಡದೆ ನೀನು ಮುಖವನ್ನು ತಗ್ಗಿಸಿಕೊಂಡು ಕುಳಿತುಕೊಂಡೆ. ಆ ತಾಯಿಯ ನಾಟ್ಯವನ್ನು ನೋಡಲಿಲ್ಲ, ನಿನ್ನ ನಾಟ್ಯವನ್ನು ನೋಡಬೇಕೆಂದರೆ ಬಹಳ ಇಷ್ಟ ಆಗಿರೋದು ಸುಂದರಿ. ಸುಂದರ ಈಗ ನನ್ನ ನಾಟ್ಯವನ್ನು ನೋಡಿದ್ರೆ ಸಂತೋಷವಾಗಿರೋ ಕಾಂತ ಗುಣವರ್ಥ. ಆಗ ಕೃಪದನಂದಲೇ ನಿನ್ನಿಗೆ ಈಗ ಗೊತ್ತಾಗಬೇಕು ನಿನ್ನ ಅರ್ಥವೇ. ನಮ್ಮ ತಂದೆಯಾದ ತಿರುಪತಿಯೋ ಬಹಳ ರಸಿಕನೋ ಹಾಗೂ ವಿಲಾಸನೋ. ಹೆಂಡಕ್ಕೆ ಗೌತಮ ಮುನಿಯ ಹೆಂಡತಿಯಾದ ಆಲ್ಯದೇವಿಯೋ ಬಹಳ ಪತಿರತಿಯೋ ಯಾತ್ರೆಯ ಶಿರೋಮಣಿಯೋ. ಅಂತ ಮಾತಿಯ ಮೇಲೆ ಮನಸ್ಸು ಮಾಡಿ ಮಧ್ಯರಾತ್ರಿಯ ಅವರಮನೆ ಮುಂದೆ ಕೋರಿಯಾಗಿದ್ದರೆ ಗೌತಮ ಮುನಿಯನ್ನು ನಡರಾತ್ರಿಯಲ್ಲೇ ನದಿಗೆ ಕಳೆದೆ ಗೌತಮ ಮುನಿಯ ನೇತೃತ್ವಕ್ಕೆ ಆ ಮಾತಿಯನ್ನು ಅನುಭವಿಸಿದಂತೆ. ಹೇ ರಮಣಿ, ಅದರ ರೀತಿ ಗೌತಮ ಮುನಿಯ ಕೋಪ ಕ್ಲೇಶದಿಂದ ಆ ಇಂದ್ರನಿಗೆ ಮೈಕುಂಬ ಬೆಳೆಯುವಂದ್ರು ಯಾವ ಆ ಇಂದ್ರನಿಗೆ ಇಂದಿನ ತೊಂದರೆ ಕೊಡುತ್ತಾ ಇರುವುದು ನಾನೇ ಅರ್ಜುನ ಪಾತ್ರ ಮಾಡಿದ್ರು 500 ರೂಪಾಯಿ ಕೊಡುತ್ತಾರೆ. ಇದೇ ನಾಟಕದಲ್ಲಿ ಮೇಜರಾಗಿ ಹನುಮಂತ ಮಾಡೋರು ಚಿಕ್ಕಮಕ್ಕಳು 200 ರೂಪಾಯಿ ಮಹಾನ್ ಪ್ರಕಾರ ಮಾಡಿದ್ದಾರೆ. ಇದೇ ನಾಟಕದಲ್ಲಿ ಮೇಲಿನ 200 ರೂಪಾಯಿ ಕಾಣಿಕೆ ಕೊಟ್ಟಿದ್ದಾರೆ. ಅರ್ಜುನ ಪಾತ್ರ ಮಾಡಿದ್ರು 500 ರೂಪಾಯಿ ಮಾಡ್ತಾರೆ.
ಕೃಷ್ಣ ಬೇಗ ಹೋಗಿ ಶ್ರೀಹರಿ ಅಣ್ಣನಾದ ಯುದ್ಧದ ವಿಚಾರವನ್ನು ನೋಡಿಕೊಂಡು ಬಾ. ರತ್ನದ ಆರತಿ ನೆತ್ತಿರ ಕಾಂತ ಗುಣವಂತ ನಮಗಿನ್ನ ವೇಳೆ ಆಗುತ್ತದಂತೋ ಇನ್ಯಾತಕ್ಕೆ ಹಾಗಾದರೆ ಯುದ್ಧಕ್ಕೆ ಹೋಗೋದಕ್ಕೆಲ್ಲ ಸಿದ್ಧಪಡ್ತಾನೆ ಕಾಂತೆ ಹಾಗಾದರೆ ಕಾಂತ ಗುಣವಂತ ಪುಲ್ಲಲೋಚನಾದ ನಾರಾಯಣನ ಯುದ್ಧಕ್ಕೆ ಹೋಗೋದಕ್ಕೆ ಇದು ಅಲ್ಲದೆ ಜಾಗ್ರತೆಯಿಂದ ತಡೆಗಯ ಕದ್ದು ತರುವಂತರಾದ ತಾರತೆ ಐದು ಮತ್ತು
ದ್ರೌಪದಿ ಇನ್ನು ಮೇಲಕ್ಕೆ ಹೇಳು. ಅಣ್ಣ ಅಂತ ಕೂಗಿದರೆ ಓಡೋಡಿ ಬರುವ ಅಣ್ಣನಿಗೆ ಎಂತ ವಿಪತ್ತು ತಂದು ಕುಂತಿಗೆಲ್ಲಮ್ಮ ದ್ರುಪದನಂದರೆ. ಅಣ್ಣಯ್ಯ, ದ್ರೌಪದಿ ನನ್ನ ದುಃಖವನ್ನು ನೋಡಿ ನನಗೆ ನಗು ಬರುತ್ತಿರುವುದೇ? ನೀನು ಮಾಡಿದ ವಿಪತ್ತು ನನಗೆ ನಗು ಬರುತ್ತದೆ. ನಾನೇನು ಅಂತ ವಿಪತ್ತು ಮಾಡಿದೆ? ನನ್ನ ಅಪರಾಧವು ನಿನಗೆ ಗೊತ್ತಿಲ್ಲವೇ? ನನ್ನ ಅಪರಾಧವನ್ನು ಹೇಗೆ ಕ್ಷಮಿಸಬಾರದೆ? ನಾನು ಕ್ಷಮಿಸವನಲ್ಲ. ದುಃಖ ಮಾಡುವೆಯಾ? ಹೌದು ತಂಗಿ. ಹೇಳು. ನ್ಯಾಯವೇನೆದು ಹಾರಿಯೇ ವಾಸನೋಡು ಪಥ ಸಾರಿಯೇ ಒಕ್ಕಲಾರೆ ನೋಡಿದ್ದಾರೆ ತಂದೆಯ ಗಂಡನು ತಂಗಿ ದ್ರೌಪದಿ, ನೀನೇ ಕುಳಿತು ನನ್ನ ಗಂಡನು ಯುದ್ಧಕ್ಕೆ ನಿಂತುಕೊಂಡರೆ ನಿನಗೆ ಬುದ್ಧಿ ಹೇಳುವುದಿಲ್ಲ. ಅಮ್ಮ ತಂಗಿ ದ್ರೌಪದಿ, ಅಣ್ಣಯ್ಯ ಏನು ಮಾತನಾಡಿದೆ? ಯುದ್ಧ ಮಾತನ್ನು ಹೇಳಿದೆ. ಇದ್ದ ಬಾಮೈದರಿಗೆ ಕನ್ನಡವನ್ನು ತಂದಿಟ್ಟಿರೋದು ನೀನ ಅಥವಾ ನಾನ? ಏನು ಮಾತನಾಡಿದ್ವಿ ದ್ರೌಪದಿ? ಅಣ್ಣಯ್ಯ ತಂಗಿ, ಆದರೆ ಈ ಅಪರಾಧವನ್ನು ಅಣ್ಣನಾದರೆ ಕ್ಷಮಿಸಬೇಕಲ್ಲವೇ? ಸಾಧ್ಯವಿಲ್ಲ ತಂಗಿ. ಪಾರ್ಥನ ಪ್ರಾಣವನ್ನು ನೀನೆ ಕಾಪಾಡಬೇಕು. ಸಾಧ್ಯವಿಲ್ಲ. ಸಾಧ್ಯ ಮಾಡಿಕೊ ದೇವ ದೀನವಾರ್ಥವ. ಅಮ್ಮ ತಂಗಿ ದ್ರೌಪದಿ, ಅಣ್ಣಯ್ಯ ಹೇಳುವನು ನೀನು ಚೆನ್ನಾಗಿ ಕೇಳಮ್ಮ. ನಾನು ಚೆನ್ನಾಗಿ ಕೇಳುವುದು ಚೆನ್ನಾಗಿ ಮಾಡಿ.
ಕಾಪಾಡ್ತಾನಂದು ನೀನು ವಚನ ಕೊಟ್ಟಿರುವಿಗಲ್ಲವೇ ಅಮ್ಮ ದ್ರೌಪದಿ. ಅಣ್ಣಯ್ಯ ನಿನ್ನ ಮಧ್ಯಮ ಬದಿಯ ಪಾತ್ರನ ಸೂರ ತೀರ ನಿರ್ಬರಂದು ಕಣ್ಣಂತ ಹೇಳಿದೆ ನೀನು ವಚನ ಕೊಟ್ಟಿರುವಿ. ಇನ್ಯಾತಕ್ಕೆ ಹೇತನ ಮಾಡುವಿಗೆ? ಅರ್ಜುನನ್ನಾದರೂ ಬೇರನ್ನು ಕಾಪಾಡ್ತಾನಂದು ಹಿರಿಯಲ್ಲಿ ಶ್ರೀಕೃಷ್ಣನಲ್ಲಿ ಕದನವ ಮಾಡಿ ಪಾಲ್ಗೊಳ್ತವರಂದು ವಚನ ಕೊಟ್ಟಿರುವರಂತೆ. ಅಮ್ಮ ತಂಗಿ ದ್ರೌಪದಿ ಎನ್ನಲ್ಲಿ ಯುದ್ಧವ ಮಾಡಿ ಸಾಧಿಸಲಾರದೆ ನಿಮ್ಮ ಹಿರುವರು ಗಾಂಧರ್ವನಿಗೆ ವಚನ ಕೊಟ್ಟಿರುವುದು. ಇನ್ಯಾತಕ್ಕೆ ಹೇತನ ಮಾಡುವಿಗೆ? ತಂಗಿ ಸುಭಂಗಿ ಅಣ್ಣಯ್ಯ ದ್ರೌಪದಿ ನೀನು ಯುದ್ಧ ಮಾಡಬೇಕಾಗಿರುವುದು ನನ್ನ ಕನ್ನಡದ ಪಾತ್ರದವಳು. ಹೌದು ತಂಗಿ, ನೀನು ಇಲ್ಲೇ ಯುದ್ಧ ಮಾಡುವೆ. ನಾನು ಮಾಡಿಲ್ಲ, ನಿನ್ನಲ್ಲಿ ಚರ್ಚೆ ಮಾಡಿಸ್ತಿರುತ್ತೇವೆ. ಬಾಳ ಮಾಡುತ್ತೀಯಾ? ತಂಗಿ ಮಾಡಿದ ಅಪರಾಧವನ್ನು ಕ್ಷಮಿಸಬಾರದಯ್ಯ. ನಿನ್ನವರೆಗೆ ನಾನು ಕ್ಷಮಿಸುವೆನು. ಆ ಕೈಯನ್ನು ರಕ್ಷಿಸಿ ಕಾಪಾಡ್ತಾನಂದು ಹೇಳಿದೆಯಲ್ಲ, ನೀನು ಶಬರವನ್ನು ತೊಟ್ಟರೆ ನಾನು ತಕ್ಕದರೆ ನನ್ನ ಈ ಜನರಲ್ಲಿ ನನ್ನ ಮರ್ಯಾದೆ ಏನಾಗುವುದು? ತಂಗಿ ದ್ರೌಪದಿ ಕಂಡಲ್ಲಿ ತಿರುಗಿ ಜಗಳ ಇಕ್ಕುವನಾದ ಆ ಕೊಂಡೆ ಮಿಂಚಣ್ಣನ ನಾಗನ ಮಾತನ್ನು ಕೇಳಿದೆನು. ಅಣ್ಣಯ್ಯ ದ್ರೌಪದಿ ಪರಮನೆಯ ಕಾಲರಿಗೆ ಪ್ರಾಣ ದಾನ ಮಾಡಿದರೆ ಮುಕ್ತಿ ದೊರೆಯಬಹುದೆಂದು ನಾಗರ ಮಾತನ್ನು ಕೇಳಿ ಗಯನಿಗೆ ವಚನವನ್ನು ಕೊಟ್ಟು ಮೋಸ ಹೋದೆನು. ಹೌದೇನು ತಂಗಿ? ಹೌದು ಅಣ್ಣಯ್ಯ. ಹೇಗಾದರೂ ಮಾಡಿ ಪಾರ್ಥನ ಪ್ರಾಣವನ್ನು ನೀನೇ ಕಾಪಾಡಬೇಕು ಅಣ್ಣ ರಾಜಾದ್ರಿ ಗಣ್ಯ. ಅಮ್ಮ ದ್ರೌಪದಿನಂದನೆ ನೀನು ಎಂಥ ಮಾತನಾಡಿದೆ? ಇಂಥ ಮಾತನ್ನೇ ಹೇಳಿದೆ. ಅಮ್ಮ ತಂಗಿ ಅಣ್ಣಯ್ಯ ದ್ರೌಪದಿನಂದನೆ ನೀನು ಎಂಥ ಮಾತನಾಡಿದೆ? ಇದರಲ್ಲೇ ಕಾಪಾಡಿಕೊಳ್ಳಬಹುದಾದರೂ ಏನಿದೆ? ಗಯನಿಗೆ ಕೊಟ್ಟ ಶಾಪವು ಹಿಂದಕ್ಕೆ ತೆಗೆದುಕೊಳ್ಳಲು ಸಾಧ್ಯವಿಲ್ಲದ ಮಾತು. ಅಮ್ಮ ತಂಗಿ ದ್ರೌಪದಿ ಅಣ್ಣ ಶ್ರೀಹರಿ ಶ್ರೀಲೋಕಗಳಲ್ಲಿ ಸರಿಯಾಗಿಲ್ಲ ಅನಿಸಿದ ಮೆರೆಯುವ ಕಲಿಪಾರ್ಥನು ಎಲ್ಲನ್ನು ಜಯಿಸಿ ಗಯನನ್ನು ಉಳಿಸಿಕೊಳ್ಳಬಹುದು. ಅಮ್ಮ ತಂಗಿ ದ್ರೌಪದಿ ಅಣ್ಣ ಶ್ರೀಹರಿ ಈ ದಿನ ನನ್ನ ಭಕ್ತಿಯಾದ ಹತ್ತಿರವನ್ನು ಧೈರ್ಯದಿಂದ ಹಿಂದಕ್ಕೆ ಕಳುಹಿಸು ದ್ರೌಪದಿ. ಯಾತಕ್ಕೆ ಚಿಂತೆ ಮಾಡ್ತೀವಿ? ಹಾಗೆ ಅಲ್ಲಿಯ ಹೋಗಿ ಬರಬೇಕು. ಐಶ್ವರ್ಯ ಮತ್ತು ಮೇಲಕ್ಕೇಳೆ ಪ್ರಾಣಕಾಂತೆ ರುಕ್ಮಣಿ ಏನ್ ಮಾಡಲು ಹೊರಟಿವಿ? ಸಮರಕ್ಕಾಗಿ ಹೊಂಟಿರುವರು ಶತ್ರುಗಳಲ್ಲಿ ಈ ದೇಶದ ಮೇಲೆ ನನಗೆ ಶತ್ರು ನಾಟಕದ ಸೂತ್ರಧಾರ ಇಲ್ಲ, ಶತ್ರುಗಳು ಮಸ್ತಿರೋರು. ದೇವ ಪ್ರಾಣಕಾಂತೆ ಹೇಳಿದ ಕೇಳು. ಅದೇನು ಇಷ್ಟ ಚೆನ್ನಾಗಿ ಕೇಳು.
ನಂಬಿ ನಂಬಿಯವರ ಜೊತೆಯಲ್ಲಿ ಇಂಥ ಆಟವನ್ನು ಆಡಬಹುದೇ? ನಾನೇನು ಮಾಡಿದ ಪ್ರಾಣಕಾಂತೆ? ಇದು ಇನ್ನು ಮಣ್ಣು ಕಲ್ಲು ಯಾರು ಹೇ ಪ್ರಾಣಸಖಿ, ಹೇಳುವುದ ಕೇಳು.
ರುಕ್ಮಣಿ ನನ್ನ ಪ್ರಾಣದ ಹಣೆಗೆ ಅರಗಿಣಿ, ನೀನು ಸುತ್ತ ಬಳಸಿ ಮಾತನಾಡಿದರೆ ನನಗೆ ಹೇಗೆ ಗೊತ್ತಾಗಬೇಕು? ನೀನು ಕೇವಲ ವೃತ್ತಾಂತವು ಏನಿರುವುದು ಅದು ಕೇಳು. ಸುತ್ತ ಬಳಸಿ ನೀನು ಕೇವಲ ವೃತ್ತಾಂತವು ಏನಿರುವುದು ಅದು ಕೇಳು. ತಡವರ್ತದ ಕೇಳು. ಸುಂದರಿ ರುಕ್ಮಣನ ಸಹೋದರಿ ಕಾಂತೆ, ನೀವೇಕೆ ನನ್ನನ್ನು ಕಾದರಾರು? ನೀನೇ ಹಾಗೆ ಮೋಹನಲ್ಲಿ. ನಾನು ಕಾದರಾಗಿರೋನು ಅಥವಾ ನೀನಾಗಿರು? ನಾನು ಏನೂ ಹಾಗಿಲ್ಲ. ಹೌದೇ? ಪ್ರಿಯಳೇ, ಕಾಣಕಂತೆ ಅದೇನು ಕಾಂತೆ ಹೇಳು. ಪ್ರಾಣಕಾಂತೆ, ಆ ಪಾಂಡವರು ನಿನ್ನನ್ನೇ ನಂಬಿ ಬದುಕುವರಲ್ಲವೇ? ಎಂದವರು ಯಾರು ಪ್ರಾಣಕಾಂತೆ? ಸುಂದರಿ ಪಾಂಡವರಿಗೆ ಕಷ್ಟ ನೀಡುವುದು ಯಾಕೆ? ಹೇಗಾದ್ರೂ ಮಾಡಿ ಪಾಂಡವರನ್ನು ರಕ್ಷಿಸುವ ಮಾಡ್ತಿಲ್ಲವೇ? ಹೌದು ಕಾಂತೆ. ಕಾಂತ ಕಾಂತೆ ಸ್ವಲ್ಪ ಕುದುರೆ ಏಮ ಕೃಷ್ಣ ಏಮ ಎಲ್ಲಿಗೋ ಕುದುರೆ ಏಮ ಕುದುರೆ ಯಾಕೆ ಯಾಕೆ ಮಾಡ್ತೀಯಮ್ಮ? ಕುದುರೆ ಸ್ವಲ್ಪ ಈಗ ಅರ್ಜುನ ಮತ್ತೆ ಪಾಪ ಅರ್ಜುನ ಅಲ್ಲ ಕುದುರೆ ಡ್ಯಾಮ್ ಕೊಟ್ಟು ಹೋಗ್ತಾರೆ ಮತ್ತೆ ಡ್ಯಾಮ್ ಬಾರೆ
ನಾನು ಶಪಥವನ್ನು ಮಾಡಿದೆನು. ಅಹೇ ಮಣೆ, ಅದನ್ನು ಹರಿದ ಗಯನು ನಾರದರ ಮುಖಾಂತರದಿಂದ ಮತ್ತು ಧ್ರುವನಂದನ ಬಳಿಗೆ ಹೋಗಿ ಭಾರತದ ಶ್ರೀಹರಿಯೊಡನೆ ಕದನವನ್ನು ಮಾಡಿ ಯುದ್ಧವನ್ನು ಮಾಡಿ ಧನಂಜಯನೇ ಈ ದಿನ ಯುದ್ಧಕ್ಕೆ ಸನ್ನದ್ಧನಾಗಿ ಬರವನೇ ಸುಂದರಿ ತಿಳಿಯುತ್ತೇನೆ ಇದರ ಬಳಿ ಪ್ರಾಣಕಾಂತೆ ತಿಳಿಯಿತು. ಇವರು ಅರ್ಜುನ ಪಾತ್ರ ಮಾಡುತ್ತವರಿಗೆ 500 ರೂಪಾಯಿ ಕೊಡ್ತಾರೆ. ಮನೋಹರಿ ಅದಕ್ಕೆ ನೀನು ಜೊತೆಗೆ ಹೋಗುವೆಯಾ? ಹೌದು ಕಾಂತೆ. ಕಾಂತೆ, ನಮ್ಮ ಅಣ್ಣನನ್ನು ರಕ್ಷಿಸಬಾರದೆನ್ನದಲ್ಲವೇ? ಅದು ಎಷ್ಟು ಮಾತ್ರಕ್ಕೆ ಸಾಧ್ಯವಿಲ್ಲ. ಏನು ಸಾಧ್ಯವಿಲ್ಲ? ಆ ಗಯ ಮಹಾರಾಜನು ಮಾಡಿರುವ ಕಥೆಯು ನಿನಗೆ ತಿಳಿದಿಲ್ಲ. ಪ್ರಾಣಕಾಂತೆ, ನೋಡಿ ಹೇಗಾದ್ರೂ ಮಾಡಿ ನನ್ನ ಅಣ್ಣನ ಪ್ರಾಣವನ್ನು ಕಾಯುವ ಭಾರ ನಿನಗಲ್ಲವೇ? ಪ್ರಾಣೇಶ್ವರಿ, ಹೇಗಾದ್ರೂ ಮಾಡಿ ಅಣ್ಣನನ್ನು ಕಾಪಾಡಿ ಎಂದು ಬೇಡಿಕೊಳ್ಳಬೇಕಂತ ಒಲ್ಲವೇ ನಾನು ಇನ್ನು ಹೋಗಿ ಬರಬೇರು. ನಿನ್ನ ಅರಮಂದಿರಕ್ಕೆ ಬರಲೇ ಕಾಮಿನಿ, ಕಲಂತ ಕಾಮಿನಿ ಸಾರಥಿ. ಇನ್ನು ನಾವು ಯುದ್ಧಕ್ಕೆ ಹೋಗೋಣ. ರಣರಂಗಕ್ಕೆ ಸೂಡಿಸಿದ್ದ ರಥವನ್ನು ಒಡೆದಿದ್ದನಾದ ಸಾರಥಿ ಖಂಡಿತಾಗ್ರಲ್ಲಿ ಹಣಗುಣದಿಂದ ಸಮರಕ್ಕಾಗಿ ಬಂದು ನೀನು ವಂದನೆ ಮಾಡಿರುವಿಗೆ ಆ ಪಾರ್ಥ ದುರ್ನಾಡಿನ ಸಮರ್ಥ. ಈ ಬಲವರ್ತ ಪಾಂಡವರ ಕಟ್ಟ
ಅಂಕಿತನಾದ ಪಾರ್ಥ, ಈ ಲೋಕದ ಕೃಷ್ಣ ಅರ್ಜುನಂದರೆ ಒಂದೇ ಪ್ರಾಣವಾದರು ಎಲ್ಲವೇ ಅದಂತೆ ಇರುವರು. ಧನಂಜಯ, ಹನ್ನೆರಡು ದಿನ ಗಯ ಮಹಾರಾಜನಿಗೆ ಶಾಪ ಕೊಟ್ಟಿರುವುದು ಇದು ನಿಜ. ಆದ ಕಾರಣ ಅರ್ಜುನ ಹೇಳುವುದೇ ಕೇಳು. ಅಸುರ ಕುಲವೆಂಬ ರಾಕ್ಷಸರನ್ನು ನಿಂತು ನಿಲ್ಲಬಲ್ಲೆ ಹೇಳಿ ಹರಮ್ಮರ ಮುಗುಳವನ್ನು ಮಿಗಿದು ಬಿಲ್ಲವಿದ್ದಳು ನಿಬಣವನ್ನು ನಡೆಸಿದ ಬಿರದ ಅಂಕಿತನಾದ ಪಾರ್ಥ, ಈ ಲೋಕದ ಕೃಷ್ಣ ಅರ್ಜುನದರೆ ಒಂದೇ ಪ್ರಾಣವಾದರೂ ಎರಡು ದೇಹದಂತೆ ಇರುವವು. ಅರ್ಜುನ ಅಂಜನನ ಗಯ ಮಹಾರಾಜನಿಗೆ ಶಾಪ ಕೊಟ್ಟಿರುವುದು ಇದು ನಿಜ. ಈ ಶಾಪವು ಹಿಂದಕ್ಕೆ ತೆಗೆದುಕೊಳ್ಳಲು ಸಾಧ್ಯವಿಲ್ಲದ ಮಾತು. ಈ ರಣರಂಗದ ನಡಿಗೆ ನೀನು ಯಾತಕ್ಕೆ ಬಂದಿಗೋ ಫಲ್ಗುಣ ತಿಳಿಸುವ ನಿನ್ನ ವಿಚಾರಣ. ಧನಂಜಯ, ಅರ್ಜುನ ಅದೇನು ಮೇಲಕ್ಕೆ ಹೇಳು. ಧನಂಜಯ, ನಿನ್ನಂತ ದೇವಾದಿ ದೇವನು ಎಂಗರತಕ್ಕೆ ಸಾರಥಿಯಾದಾಗ ನನ್ನ ಹೃದಯದಲ್ಲಿ ಕಣಕಣಗಳ ತಪ್ಪಿಮಯವು ಹೆಚ್ಚಾಗಲಾಗದೆ ಕಮ್ಮಿಯಾಗಬಲ್ಲದು. ಧನಂಜಯ, ಮರವಿನ ಕಾಲದಲ್ಲಿ ನನ್ನ ಮುದ್ದೆ ಮಣಿಯಾದ ದೀಪದ ಮುಂದಲಿಯ ಅಹೋ ಎನ್ನ ಪವಿತ್ರ ಮಿತ್ರನಾದ ಕಲಿಪಾರ್ಥ, ನೀನು ಈ ಯುದ್ಧಕ್ಕೆ ಬಂದಿದ್ದು ಬಲು ವ್ಯರ್ಥ.
ಒಮ್ಮೆ ಹೇಳಿದ್ರು ನೀನು ಚೆನ್ನಾಗಿ ಕೇಳು. ಅದೇ ಸಮರ್ಪಕವಾಗಿ ಹೇಳು. ಅದು ಏನೆಂದರೆ ಅದೇನು ನಾರಾಯಣ? ಉತ್ಪತ್ತಿ ಚಿತ್ತಿಲಯಗಳಮ್ಮ ತ್ರಿವಿಧಗಳನ್ನು ಅರಿತು ಸಾಕ್ಷಾತ್ ಬ್ರಹ್ಮದೇವನೇ ಈ ದಿನದ ಸಾಯಂಕಾಲದೊಳಗೆ ಗಯನಿಗೆ ಮುತ್ತಾರಾಗಬೇಕೆಂದು ಆತನು ಬ್ರಹ್ಮಲಿಖಿತ ಬರೆದಾಗ ಈಗ ನಾನಾದರೂ ಇವರನ್ನು ಕಾಪಾಡಲಾರನು. ಧನಂಜಯ ನಮ್ಮ ಹಿರವರ ಗೆಳೆತನ ಮಿಂಚಿ ಹೋದ ಮಾತಿಗೆ ಎಷ್ಟು ಸಾರಿ ಹೊಡೆದುಕೊಂಡರೆ ಹಿಮ್ಮತ್ತಿರಿಗೆ ಬರಬರಲ್ಲ ಬಂದು ದೊಡ್ಡವರು ಹೇಳಿದ ಕತೆ. ಈಗ ಏನು ಹೇಳಿದರೆ ಬಂದ ಬರಬೇನು ಫಲಗುಣ. ನನ್ನ ಮಾತು ಕೇಳು ಈ ಕ್ಷಣ. ಧನಂಜಯ ನಾನು ಎಷ್ಟು ಹೊಡೆದುಕೊಂಡರೂ ನಿನ್ನ ನೀತಿ ಪಾಠವನ್ನು ಸಹಜವಾಗಿ ಆವೋ ಗಂಧರ್ವನೇ ಸಮಾಜದ ಪವಿತ್ರನಾದ ಸರಸ್ವತಿಯ ವರಕಂದನಾದ ಗಯನಂ ಕಾಪಾಡುವೆನೆಂದು ಶ್ರೀಮನ್ನಾರಾಯಣ ಬಾಲಪಟ್ನಂಗಳಿಗೆ ತೆರಿಗೀಸಿದಂತೆ ನಾರಾಯಣ ತನ್ನ ಮಾತಿಗೆ ಒಳಪಟ್ಟರೆ ಇಲ್ಲವಾಗಿದ್ದರೆ ನಮ್ಮ ಹಿರವರ ಗೆಳೆತನವು ಇಂದ
ಕೈ ಇಟ್ಟು ಒಂದು ನಿಮಿಷ ರಣರಂಗದಲ್ಲಿ ಕನ್ನಡವನ್ನು ನಾವು ಬಂದೇವರ ರಣರಂಗದ ನಡಿ ಪಾತ್ರ ಅಲ್ಲಿ ಕಾಲಾಡಿದ್ರೆ ಗೊತ್ತಾಗೋದು ನಿಮ್ಮ ಸಾಮರ್ಥ್ಯ. ಕೊಟ್ಟು ಕಾಲಕ್ಕೆ ಇದನ್ನು ರೀತಿಯಾಗಿ ಕಾಲಕ್ಕೆ ಇದನ್ನು ರೀತಿಯಾಗಿ ವಾಮನ ಮೂರ್ತಿಯಾಗಿ ಭೂಮಿಗೆ ಅವತರಿಸಿ ಬಲಿಚಕ್ರವರ್ತಿ ಬಗ್ಗೆ ನೀನು ಮೋಡಿಸಲು ನೀನು ಮಾಡಿದ ಮೋಜದ ಕೃತ್ಯವನ್ನು ಹೇಳಿದರೆ ಬಲಿಚಕ್ರವರ್ತಿಯ 3 ಪಾದ ಭೂಮಿಯನ್ನು ಕೇಳಿ ಒಂದು ಪಾದವನ್ನು ಆಕಾಶಕ್ಕೆ ಇಟ್ಟು ಇನ್ನೊಂದು ಪಾದವನ್ನು ಮೂರನೇ ಪಾದವನ್ನು ಅವನ ತಲೆ ಮೇಲೆ ಇಟ್ಟು ಪಾದಕ್ಕೆ ತುಂಬ ಕಬಡ್ಡಿದ್ರು ಆ ಬಲಿಚಕ್ರವರ್ತಿ ವೃತ್ತಾಂತವು ನಿನಗೆ ಹೇಳಿದನು, ನೀನು ಚೆನ್ನಾಗಿ ಕೇಳು. ಅದು ಏನೆಂದರೆ ಅವರು 96 ಯಾಗಗಳನ್ನು ಮಾಡಿ 100ನೇ ಯಾಗವನ್ನು ಮಾಡುವ ಸಮಯದಲ್ಲಿ ಇಂದ್ರಲೋಕವನ್ನು ಸಾಧಿಸಬೇಕೆಂಬ ದುರ್ಬುದ್ಧಿ ಹುಟ್ಟಿರಬೇಕೋಸ್ಕರ ಆಗ ನಾನು ವಾಮನ ಅವತಾರನಾಗಿ ಅವನನ್ನು ಪಾತಾಳಕ್ಕೆ ದೂತನು. ಅರ್ಜುನ ತಿಳಿಯುತ್ತೇನೋ ಗಣಗತ್ತೇನೋ ಸರಿದೆಯಾ? ನಿಮ್ಮ ತಂಗಿಯಾದ ಸುಭದ್ರಿಯನ್ನು ಅಲ್ಲಿಗೆ ಹೇಳಿ ಕಳಿಸಿದ್ದು ಮಾತು ಏನೆಂದರೆ ಅದು ಏನು? ಈ ಸಮಯದಲ್ಲಿ ಯಾರನ್ನಾದರೆ ನಂಬಿದರೆ ನಮ್ಮಣ್ಣನಾದ ಶ್ರೀಕೃಷ್ಣ ಪರಮಾತ್ಮನ ಮರಬೋಧವನ್ನು ಮಾಡಿ ಯುದ್ಧ ಮಾಡುವ ಕಬಡ್ಡಿ ನೋಡಂತ ಹೇಳಿಕೊಂಡಿದ್ದಾರೆ. ಫಲ 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 ಅದರ ಸಲುವಾಗಿ ನಿನ್ನನ್ನು ನಂಬಲಾರನ ನಾರಾಯಣ ಸರಿದೆಯಾ? ಇದು ಅಲ್ಲದೆ ಮತ್ತು ಹೇಳುವುದೇ ಕೇಳ. ವಿಜಯ ಕೇಳು ಎನ್ನಯ ನುಡಿಯ ನೀನು ಇದ ನುಡಿಯ ಆಲಿಸು. ಹೇಳುವುದೇ ಕೇಳ. ವಿಜಯ
ಆ ಗಯನನ್ನು ಕಾಪಾಡುವ ಧೈರ್ಯವು ನಿನ್ನಲ್ಲಿದ್ದರೆ ಯಾತಕ್ಕೆ ತನ ಅತಿ ಜಾಗರದಿಂದ ಯುದ್ಧಕ್ಕೆ ಸಲ್ಲುತ್ತ ನಾನು ಉಭಯರಿರುವ ರಣರಂಗನದಲ್ಲಿ ನಾವು ಒಬ್ಬರಿಗೊಬ್ಬರು ಕಾದಾಡಿದರೆ ಯಾರಿಗೆ ಜಯ ಸಿಗುವುದು ನೋಡೋಣ ಖಂಡಿಯ ಸಾಮರ್ಥ್ಯ ಸಿಗುತ್ತಿದ್ದರೆ ಈಗ ಬೀಗಿಸ್ತಾನ ಬಾಮೈದ ಅಂತೇಳಿ ಪಟ್ಟಿಗೆ ಇತ್ತು ಇದಕ್ಕೆ ಆ ಬ್ರಹ್ಮನೇ ಸಾಕ್ಷಿ ಹೋಗಲು ನಡೆ ಕಲಿಪಾರ್ಥ ಈ ಗೋಯನ್ನ ಕೈಯಲ್ಲಿ ಪ್ರಸನ್ನವಾಗಿ ಮರಿವ ನನ್ನ ಚಕ್ರಾಜವನ್ನು ನಾನು ಬಿಡುವನು ಇದಕ್ಕೆ ತಕ್ಕ ಅಸ್ತ್ರವನ್ನು ಬಿಟ್ಟು ಈ ಹಿತವ ಪೂರ್ಣಗೊಳಿಸು ಬಲ್ಲಗುಡ ಅದೇ ಮಾತು ಧನಂಜಯ ಯುದ್ಧದಲ್ಲಿ ತೋರಿಸಿದರೆ ಎಲ್ಲ ತಪ್ಪಿ ಫಲ ಈ ಮೂರು ಲೋಕಗಳು ಶ್ರೀಕೃಷ್ಣ ವರಬಲದಿಂದ ಅರ್ಜುನನ ದೊಡ್ಡ ನಾಮಾಂಕಿತಗಳು ಒಳ್ಳೆಯ ಅನ್ನೋ ಮಾತು ಧನಂಜಯ ನನ್ನ ಶಕ್ತಿ ಸಾಮರ್ಥ್ಯವನ್ನು ನಿನ್ನ ಮುಂದೆ ಇಟ್ಟು ನಿನ್ನ ಫಲ ಫಲ ಹೊರಗೆ ಈ ಲೋಕಗಳಲ್ಲಿ ಕಲಿಪಾತ್ರರು ಬಲಸುತ್ತರೆಂದು ತೋರಿಸಿದೆ. ಅಹೋ ಕಲಿಪಾರ್ಥ ನನ್ನ ಕೈಯಲ್ಲಿ ಪ್ರಸನ್ನವಾಗಿ ಮರಿವ ನನ್ನ ಚಕ್ರಾಲವನ್ನು ನಾನು ಬಿಡುವೆನು ಇದಕ್ಕೆ ತಕ್ಕ ಅಸ್ತ್ರವನ್ನು ಬಿಟ್ಟು ಈ ಹಿತವು ಪೂರ್ಣಗೊಳಿಸುವ ಫಲಗುಣ ತಿಳಿಯುತ್ತೇನೋ ಇದರ ವಿಚಾರ ಇದೇನು ಆಶ್ಚರ್ಯ ಫಲಗಳು ಶಕ್ತಿ ಬಲದಿಂದ ನನ್ನ ಅಸ್ತ್ರಗಳ ನಾಶನವಾಗಿ ಹೋದವಲ್ಲ ಇದು ಆಗಿರಲಿ ಇರಲಿ ಈ ಫಲಗಳಿಗೆ ಮನಮೋಸವನ್ನಿಟ್ಟು ನಾನು ಯುದ್ಧವನ್ನು ಮಾಡುವೆನು ಧನಂಜಯ ನಿಮ್ಮ ಧೈರ್ಯಕ್ಕೆ ನಾನು ಮೆಚ್ಚಿದೆ ಈ ಘೋರನ ಕೈಯಲ್ಲಿರುವುದು ಒಂದೇ ನಾರಾಯಣಾಸ್ತ್ರವು ಇದಕ್ಕೆ ಸರಿ ಅಸ್ತ್ರವೆಂದರೆ ನೀನು ಪರಜೀವನಲ್ಲಿ ಕಾದಾಡಿ ತಂದ ಪಾಠ್ಯ ಪದಾರ್ಥವನ್ನು ನೀನು ಹೂಡಿ ಬಡಿ ಅಲ್ಗುಣ ತಿಳಿಯುತ್ತೇನೋ ಇದರ ಸಾಮರ್ಥ್ಯ ಧನಂಜಯ ಯುದ್ಧದಲ್ಲಿ ನಿನ್ನದು ಏನು ಗೆಲ್ಲುತ್ತಿದ್ದರೆ ಸಾಕು ಮಾಡುವ ಧನಂಜಯ ನಿನ್ನ ಶಸ್ತ್ರಾಸ್ತ್ರಗಳನ್ನು ಖಂಡಿಸಿ ಬಂದ್ ಮಾಡ್ಬಿಡೋದು ಧನಂಜಯ ನಿನ್ನದು ಏನು ಗೆಲ್ಲುತ್ತಿದ್ದರೆ ಸಾಕು ಮಾಡು ಊಡಿ ಬಡಿದ ನನ್ನ ಪಾಠ ಪದಾರ್ಥ ನನ್ನ ನಾರಾಯಣಾಸ್ತ್ರವು ಅರ್ಜುನನ ಬಾಜ್ಯಪಾದಾಸ್ತ್ರವು ಗಗನಕ್ಕೆ ಹಾರಿ ಗುಡುಗು ಮಿಂಚುಗಳಂತೆ ಶಬ್ದ ಮಾಡಿ ಹತ್ತಿದವು
ದೇವ ಇದೇ ಸಮಯವು ನನಗೆ ತಕ್ಕ ಸಮಯವು. ಹಾ ಈ ಗಯನ ಶಿರವು ಹರಗಡಿದನು ಸಾರಥಿ. ಇದೇ ನನಗೆ ಸಮಯವು ಅದು ಜಾಗ್ರತೆ. ಇದೇನೋ ಅಚ್ಚರಿಯಾದ ಸಂಗತಿ. ಹೌದು ದೇವ ನಮ್ಮ ಹಿರಿಯರ ಬಾಣಗಳನ್ನು ಆಕಾಶಕ್ಕಾರೆ ಗುಡುಗು ಬಿದ್ದುವಂತೆ ಅಯ್ಯೋ ಈ ಕಥಕ್ಕೆ ನನ್ನಿಂದ ತಡೆಯಲಾಗದು. ಸ್ವಲ್ಪ ವಿಶ್ರಾಂತಿಯನ್ನು ತೆಗೆದುಕೊಳ್ಳುವ ಸಾರಥಿ ಅದು ಸಾರಥಿ ಕುಳಿತುಕೊಂಡು ಕೆಳಗೆ ಕುಳಿತುಕೊಂಡು. ಹೌದು ದೇವ ಇದೇ ನನಗೆ ಸಮಯವು. ಈ ಗಯನ ಶಿರವು ಹರಗಡಿದನು ಸಾರಥಿ. ಅಯ್ಯೋ ಲಕ್ಷ್ಮೀ ಕಪಟ ಅಂತಕನಾದ ಶ್ರೀಮನ್ನಾರಾಯಣ ಇದೇನೋ ಮೋಸ ಮಾಡಿದೆಯಲ್ಲೋ ಈಶ್ವರ. ಅಯ್ಯೋ ಆಪತ್ರಕ್ಷಕರೇ ನನಗೆ ಬಂದ ಆಪತ್ತನ್ನು ತಳ್ಳಾಗ ನೀನೇ ಕುಳಿತು ನನಗೆ ಮೋಸ ಮಾಡುವುದು ತರವಲ್ಲ. ಅಯ್ಯೋ ತಾಮಸಕರೇ ನಿನ್ನ ಮೇಲೆ ನಾನು ಯುದ್ಧಕ್ಕೆ ಬಂದಿದ್ದು ಸರ್ವತಪ್ಪು ಮನ್ನಿಸು. ನನ್ನ ಮಡಿಯಾದ ಕೃಪಕನಂದನಿಗೆ ಪ್ರಾಣವನ್ನು ಹಿಂದಿರುಗಿಸು. ನನ್ನ ಮಡಿಯಾದ ಈ ಭೂಮಿ ಮೇಲೆ ಉಸಿರಾಡುವುದಂತೆ ಹಸವಡಿಸಿದರೆ ನಾನು ಈ ಭೂಮಿ ಮೇಲೆ ಏನನ್ನು ಜೀವಿಸುವೆ. ಓಂ ರೋಚನ ನನ್ನ ಪ್ರಾಣವನ್ನು ನೀನೇ ಅಪಹರಿಸು. ನನ್ನ ಜೀವವನ್ನು ಕೃಪಕನಂದನಿಗೆ ಕೊಡು. ಅಗ್ರಜರಾದ ಧರ್ಮರಾಜ ಭೀಮಸೈನರು ಕೃಪಕನಂದನಿಯಲ್ಲಿರುವ ಅಂತ ಕೇಳಿದರೆ ಅವರಿಗೆ ನಾನು ಏನನ್ನು ಉತ್ತರವನ್ನು ನೀಡಲಿ. ಏಕವಾ ನನ್ನ ಪ್ರಾಣವನ್ನು ಧನಂಜಯ ಧನಂಜಯ ಸ್ವಲ್ಪ ಶಾಂತನಾಗು ಶಾಂತನಾಗು. ಅವರೇನು ನಾರಾಯಣ ಸ್ವಲ್ಪ ನನ್ನ ಮಾತನ್ನು ಕೇಳು. ಅದೇನು ಹೇಳುತ್ತಾನೋ ಹೈ ಈ ಗಯನಿಗೆ ಮತ್ತು ಧ್ರುವದ ನಂದನಿಗೆ ಮರು ಜೀವವನ್ನು ನಾನು ಕೊಡುವೆನು. ಫಲ್ಗುಣ ಸ್ವಲ್ಪ ವಿಚಾರಣೆ ಮಾಡು ಈ ಕ್ಷಣ. ಸಾರಥಿ ಇನ್ನ ತಡಮಾತಕ್ಕೆ ನಮ್ಮ ಗೋಕುಲಕ್ಕೆ ಹೋಗಲು ನಡಿ ಸಾರಥಿ. ಹಣ್ಣು ಜಾಗ್ರತೆ. ಓಹೋ ಧನಂಜಯ ಈ ಮನುಷ್ಯನ ದಾಪಗಳೆಲ್ಲ ಬಿಟ್ಟು ನಿನ್ನ ಹತ್ತಿರವತಿಗೆ ಹೋಗುವಂತ ನಾವು ಧನಂಜಯ ಇದರ ಚಾರಣ. ಜಾಗ್ರತೆಯಿಂದ ನಮ್ಮ ಹಸ್ತಿನಾವತಿ ಪಟ್ಟಣಕ್ಕೆ ರಥವನ್ನು ಬಿಡಿಸುವಂತ ನಾವು ಸಾರಥಿ.
ಬಸವ ಎಂದರೆ